ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕಿರಣ್ ಯಶು ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತು ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಆಗ್ತಾನೆ ಇಲ್ಲ. ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಸೊ ಈ ರೆಸಿಪಿ ತಿನ್ನೋದಕ್ಕಿಂತ ನೋಡೋದಕ್ಕೇ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿರುತ್ತೆ. ಟೇಸ್ಟು ಹಾಗೆ ಇರುತ್ತೆ, ಯಾಕೆಂದರೆ ನಾನು ಮಾಡ್ತಿರೋದಲ್ವ. ನಾನು ಯಾವಾಗಲೂ ಒಳ್ಳೊಳ್ಳೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಅದೇ ರೀತಿ ಇವತ್ತು ಒಂದು ಯೂನೀಕ್ ಆಗಿರೋ ರೆಸಿಪಿ, ತುಂಬಾ ಟೇಸ್ಟಿ ಆಗಿರೋದು, ನೋಡೋಕ್ಕಂತೂ ಸಿಕ್ಕಾಬಟ್ಟೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ರೆಸಿಪಿನ ಹೇಳ್ತಾ ಇದ್ದೀನಿ ಇವತ್ತು. ಯಾವ ರೆಸಿಪಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಲ್ಲ, ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಇವತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇವತ್ತು ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಬಿಸ್ನೆಸ್ ಬಗ್ಗೆ ಏನು ಅಪ್ಡೇಟ್ಸೇ ಇಲ್ವಲ್ಲ, ಏನಾಯಿತು ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು, ಯಾಕೆ ಯಾವುದು ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳಿ, ವೀಡಿಯೋಸ್ ಏನೋ ಅಪ್ಡೇಟ್ ಬರ್ತಿಲ್ಲ, ಏನಾಯಿತು ಎತ್ತ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನನಗೆ. ಜನಕ್ಕೆ ಸ್ವಂತ ಏನಾದರೂ ಮಾಡಬೇಕು, ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಮನೇಲೇ ಏನಾದರೂ ನಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಅಂತ ಏನಾದರೂ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ. ಸೊ ಅದೇ ರೀತಿ ನನಗೂ ಸಿಕ್ಕಾಬಟ್ಟೆ ಆಸೆ ಇತ್ತು. ಸೊ ಹಾಗಾಗಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಸೊ ಆ ಬಿಸ್ನೆಸ್ಸು ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ನಡೀತು. ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂತಂದರೆ, ಈ ಬಿಸ್ನೆಸ್ ಇಷ್ಟು ಚೆನ್ನಾಗಿ ಆಗ್ತಿದೆಯಲ್ಲಪ್ಪ ಅಂತ ಅನಿಸಿ ಒಂದು ಧೈರ್ಯ ಬಂದು ಲೋನ್ ಕೂಡ ಅಪ್ಲೈ ಮಾಡಿ ಬಿಸ್ನೆಸ್ನ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೋನ್ ಮಾಡಿ ಈ ಬಿಸ್ನೆಸ್ನೆಲ್ಲ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ನಡೀತಿದ್ದು ಬಿಸ್ನೆಸ್ಸು. ಯಾರು ಕಂಡುಬಿತ್ತು, ಏನಾಯಿತು, ಏನು ಎತ್ತ ಏನೂ ಗೊತ್ತಿಲ್ಲ, ಒಂದೇ ಸಲ ಸ್ಟಾಪ್ ಆಯಿತು. ಸೊ ಬಿಸ್ನೆಸ್ ಸ್ಟಾಪ್ ಆಯಿತು ಅಂತಂದರೆ ನಾನು ಲೋನು EMI ಅದು ಇದು ಮಾಡ್ಕೊಂಡಿರ್ತೀನಲ್ಲ, ಸೊ ಅದನ್ನು ಕಟ್ಟೋಕ್ಕೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಅದು ಇದು ಅಂತ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಏನಾಗ್ತಿದೆ ಏನು ಎತ್ತ ಅಂತ ನೋಡೋ ಅಷ್ಟರೊಳಗೆ ಬಿಸ್ನೆಸ್ಸು ಅದು ಏನಾಯಿತು ಅಂತಲೇ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಮೇಲೆ ಹೀಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಒಂದಿನ, ಏನಕ್ಕೆ ಏನಾಯಿತು, ಏನೂ ಅಪ್ಡೇಟ್ ಮಾಡ್ತಾ ಇಲ್ವಲ್ಲ, ಏನಾದರೂ ಪ್ರಾಬ್ಲಮಾ ಅಂತ ಕೇಳಿದ್ಲು. ಆವಾಗ ನಾನು ಹಿಂಗೆ ಬಿಸ್ನೆಸ್ ಮಾಡ್ತಾ ಇದ್ನಲ್ಲ, ಸೊ ಈ ಥರ ಲೋನ್ ತೊಗೊಂಡಿದ್ದೆ, ಲೋನ್ ತೊಗೊಂಡಾದಮೇಲೆ ಈ ಥರ ಪ್ರಾಬ್ಲಮ್ ಆಯಿತು, ಕಟ್ಟೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಬಿಸ್ನೆಸ್ಸು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತೆಲ್ಲ ಅವಳ ಹತ್ರ ಹೇಳ್ಕೊಂಡಾಗ ಅವಳು ಸಜೆಸ್ಟ್ ಮಾಡಿದ್ಲು, ಯಾಕೆ ನೀನು ಒಂದು ಒಳ್ಳೆ ಜ್ಯೋತಿಷಿ ಹತ್ರ ಕೇಳಬಾರ್ದು ಅಂತ. ನನಗೆ ಅದ್ರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ. ಅಂದರೆ ಇವಾಗ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆದಾಗ ನಂಬಕ್ಕೆ ಅಂತ ಏನಾದರೂ ಒಂದು ಬೇಕಲ್ಲ. ಓಕೆ ನೋಡೋಣ, ಟ್ರೈ ಮಾಡೋಣ, ಅವಳು ಹೇಳಿದಳಲ್ಲ ಅಷ್ಟೊಂದು ಅಂತ ಹೇಳ್ಬಿಟ್ಟು ನನಗೆ ಅವಾಗ ಸಿಕ್ಕಿದ್ದು ಆಸ್ಟ್ರೋಟಾಕ್ ಅಂತ ಹೇಳ್ಬಿಟ್ಟು ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಜಸ್ಟ್ ನಾನು ಡೇಟ್ ಆಫ್ ಬರ್ತ್ ಮತ್ತು ನನ್ನ ಟೈಮಿಂಗ್ಸ್, ಬರ್ತ್ ಟೈಮ್ನ ಕೊಟ್ಟೆ ಅಷ್ಟೇ. ನೋಡ್ತಾ ಇದ್ದಂಗೆ ಪೂರ ಡೀಟೇಲ್ಸ್, ನನಗೇನು ಪ್ರಾಬ್ಲಮ್ ಆಗಿದೆ, ಏನು ಎತ್ತ, ಯಾಕೆ ಹಿಂಗೆ ಆಗ್ತಾಯಿದೆ ಎಲ್ಲನೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಆಮ್ ಲೈಕ್, ಓ ಮೈ ಗಾಡ್, ಹೆಂಗೆ ಇದೆಲ್ಲ ಸಾಧ್ಯ? ಇಷ್ಟು ದಿನ ನಂಗೆ ಅದ್ರ ಬಗ್ಗೆ ನಂಬಿಕೆನೇ ಇರಲಿಲ್ಲ, ಇಷ್ಟೊಂದು ನೀಟಾಗಿ ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ನಂಬೋದಾ ಏನು ಅಂತ ಅವ್ರು ಹೇಳ್ತಾ ಇರೋದು ನೋಡಿ ನನಗೆ ಶಾಕ್ ಆಯಿತು. ಎಲ್ಲ ಪ್ರಾಬ್ಲಮ್ಸ್ನ ನೀಟಾಗಿ ಅವರು ಈ ಥರ ಇದೆ ಅಂತ ಹೇಳಿದ್ರು. ಆವಾಗ ನನಗೆ ಓಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಂಬಿಕೆ ಬಂತು. ಅದಾದಮೇಲೆ ನಾನು ಈ ಥರ ಪ್ರಾಬ್ಲಮ್ ಆಗಿದೆ, ಏನು ಮಾಡೋದು ಎತ್ತ ಅಂತ ಅವ್ರ ಹತ್ರ ಪೂರ ಡೀಟೇಲ್ಸ್ ಕೇಳಿದಾಗ ಅವ್ರು ಹೇಳಿದ್ರು, ಸ್ವಲ್ಪ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ರಿಲೇಟೆಡ್ ಆಗಿರೋವಂಥದ್ದು ಏನೇನು ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಅದಕ್ಕೆ ಡೀಟೇಲ್ಸ್ ಎಲ್ಲನೂ, ಅಂದರೆ ಪರಿಹಾರಗಳು ಏನೇನು ಮಾಡ್ಕೋಬೇಕು, ಡೇ ಬೈ ಡೇ, ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ ಅಂತ ಹೇಳಿ ನಾನು ಅದನ್ನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಈ ಅಪ್ಲಿಕೇಶನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನಂತ ಅಂದರೆ, ತುಂಬ ಈಸಿ ಇದೆ, ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ, ಇವಾಗ ನಾವು ಮನೇಲೇ ಇದ್ದು ನಾವು ಹೊರಗಡೆ ಹೋಗಿ ಮೀಟ್ ಮಾಡೋದಕ್ಕಿಂತ ಈ ಅಪ್ಲಿಕೇಶನಲ್ಲಿ, ಆಸ್ಟ್ರೋಟಾಕ್ ಅಪ್ಲಿಕೇಶನಲ್ಲಿ ಮನೇಲೇ ಕೂತ್ಕೊಂಡು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಜಸ್ಟ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಡೇಟ್ ಆಫ್ ಟೈಮಿಂಗ್ಸ್ನ ಕೊಟ್ಟರೆ ಸಾಕು, ಪೂರಾ ಡೀಟೇಲ್ಸ್. ಆ್ಯಂಡ್ ಇಲ್ಲಿ ಎಕ್ಸ್ಪರ್ಟ್ ಆಸ್ಟ್ರಾಲಜರ್ಸ್ ಇರೋದ್ರಿಂದ ತುಂಬ ನೀಟಾಗಿ ಎಲ್ಲನೂ ತಿಳ್ಕೊಂಡು ಅದ್ರ ಬಗ್ಗೆ ಹೇಳ್ತಾರೆ, ನಮಗೇನು ಬೇಕು, ಏನಾಗಿದೆ ಪ್ರಾಬ್ಲಮ್ಸು ಅನ್ನೋದ್ರ ಬಗ್ಗೆ ಪೂರಾ ಡೀಟೇಲ್ಸ್ ಹೇಳ್ತಾರೆ. ಓಕೆ, ಒಂದು ನಾರ್ಮಲ್ ಸ್ಟೇಜಿಗೆ ಬಂದಿದ್ದೀನಿ, ಓಕೆ ಪರವಾಗಿಲ್ಲ ಅನ್ನೋ ಅಷ್ಟು ಒಂದು ರೇಂಜಿಗೆ ಬಂದಿದ್ದೀನಿ. ನನಗಂತೂ ತುಂಬ ಈಸಿ ಆಗಿದೆ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲಿಂದ ಬೇಕಾದರೂ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ ಆಸ್ಟ್ರಾಲಜರ್ ಜೊತೆ ನೀವು ಮಾತಾಡ್ಬೋದು, ಅಥವಾ ಕಾಲ್ ಮಾಡಿ ಮಾತಾಡ್ಬೋದು, ಅಥವಾ ನೀವು ಚಾಟ್ ಕೂಡ ಮಾಡ್ಬೋದು. ಸೊ ಒಂದೇ ದಿನಕ್ಕೆ ಆಗುತ್ತೆ ಅಂತಲೂ ಅಲ್ಲ ಇದು. ಸೊ ನಾವು ನಮ್ಮ ಎಫರ್ಟು ಕೂಡ ಇರಬೇಕು, ಅದ್ರ ಜೊತೆಗೆ ಅವ್ರು ಏನು ಹೇಳಿರ್ತಾರೆ ಅದನ್ನು ಕೂಡ ಫಾಲೋ ಮಾಡಬೇಕು. ಮಾಡ್ತಾಯಿದ್ದೀನಿ, ಆಗ್ತಾಯಿದೆ. ಇವಾಗ ಇನ್ನೊಂದು ಸ್ವಲ್ಪ ದಿನ ಬಿಸ್ನೆಸ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಧೈರ್ಯ ಕೂಡ ಬಂದಿದೆ. ಸೊ ಹಾಗಾಗಿ ನಿಮಗೂ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ನಿಮ್ಮದು ಏನಾದರೂ ಈ ಫಿನಾನ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಇದೇ ಥರ ತುಂಬ ಪ್ರಾಬ್ಲಮ್ಸ್ಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ಸರಿಯಾದ ಟೈಮಲ್ಲಿ ನಿಮಗೆ ಒಂದು ಸರಿಯಾದ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ನನಗೆ ಸಿಕ್ಕಿದ್ದು ಆಸ್ಟ್ರೋಟಾಕ್. ಅದಕ್ಕೋಸ್ಕರ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಯೂಸ್ ಆಗುತ್ತೆ ಅನ್ನೋದಂದರೆ ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿ ಅಪ್ಲಿಕೇಶನ್ನ ಯೂಸ್ ಮಾಡಿ. ಸೊ ಗೈಸ್, ಇವಾಗ ಮಾತಾಡಿದೆಲ್ಲ ಮುಗೀತು. ಏನು ರೆಸಿಪಿ, ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ಚಪಾತಿ, ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ನಾನು ಮಾಡ್ತಿರೋದು ಸ್ನ್ಯಾಕ್ಸ್, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ಬೀಟ್ರೂಟ್ ಬೇಕು ಒಂದು, ಆ್ಯಂಡ್ ಕ್ಯಾರೆಟ್ ಒಂದು, ಕ್ಯಾಪ್ಸಿಕಮ್ 2 ಆನಿಯನ್, ಬೀನ್ಸ್ ಇದ್ದರೆ ಬೀನ್ಸ್ ಹಾಕೋಬೋದು. ನಿಮ್ಗೆ ಯಾವ್ದಾದ್ರು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದೆಲ್ಲನೂ ಯೂಸ್ ಮಾಡ್ಬೋದು. ಬಟ್ ನಮ್ಮನೇಲಿ ಇದು ಇವಾಗ ಇಷ್ಟೇ ಇರೋದು, ಸೊ ಹಾಗಾಗಿ ಇಷ್ಟೇ ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ವೆಜಿಟೇಬಲ್ಸ್ನ ಯೂಸ್ ಮಾಡ್ಬೋದು. ಸೊ ಹೇಗೆ ಮಾಡೋದು, ಏನು ರೆಸಿಪಿ, ಏನು ಎತ್ತ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಬೀಟ್ರೂಟ್ನ ಕಲರ್ಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಇದನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನ ಜ್ಯೂಸ್ ಮಾಡ್ಕೊಬೇಕು. ಚಿಕ್ಕ ಬೀಟ್ರೂಟ್ನ ತೊಗೊಂಡಿದ್ದೀನಿ, ಸ್ವಲ್ಪ ಮಾಡ್ತಿರೋದ್ರಿಂದ. ನೀವು ಜಾಸ್ತಿ ಮಾಡ್ತೀರಾ ಅಂತಂದರೆ ಕ್ವಾಂಟಿಟಿ ಜಾಸ್ತಿ ತೊಗೋಬೇಕಾಗುತ್ತೆ. ನೀರು ಹಾಕೋಬೇಕು. ಏನು ಹಿಟ್ಟು ತೊಗೊಂಡಿದ್ವಿ, ಅದು ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಬದಲು ಏನು ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೀವಿ ಅದರಲ್ಲಿ ಮಿಕ್ಸ್ ಮಾಡೋದಷ್ಟೇ. ರುಬ್ಬಿರೋ ಬೀಟ್ರೂಟ್ ಜ್ಯೂಸನ್ನ ನಾನು ಸೋಸ್ಕೊತಾ ಇದ್ದೀನಿ ಈ ಥರ. ಅಕಸ್ಮಾತ್ ರುಬ್ಬಿಲ್ಲ ಅಂದ್ರೂ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಬೋದು. ನೀವು ಇದರಲ್ಲಿ ಬೇರೆ ಕಲರ್ ಮಾಡ್ಕೊತೀರಾ ಅಂತಂದ್ರೂ ಮಾಡ್ಕೋಬೋದು. ಗ್ರೀನ್ ಬೇಕು ಅಂತಂದರೆ ಪಾಲಕ್ ಯೂಸ್ ಮಾಡ್ಬೋದು, ಯೆಲ್ಲೋ ಕಲರ್ ಬೇಕು ಅಂತಂದರೆ ಅರಿಶಿನ ಯೂಸ್ ಮಾಡ್ಬೋದು. ಸೊ ಈ ಥರ ನಿಮಗೆ ಯಾವುದು ಬೇಕು ಅನ್ಸುತ್ತೆ ಆ ಕಲರಲ್ಲಿ ಮಾಡ್ಕೊಬೋದು. ನಾರ್ಮಲಾಗಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಾ ಅದೇ ಥರ ಈಗ ಕಲಸಾಗಿದೆ. ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ತೆಗೆದಿಟ್ರೆ ಆಯಿತು. ಅಷ್ಟರಲ್ಲಿ ನಾವು ತರಕಾರಿಗಳು ಏನೇನಿದೆ ಅದನ್ನು ಕಟ್ ಮಾಡ್ಕೋಬೋದು. ಇವಾಗ ನಾನು ಚಾಪರ್ನ ಯೂಸ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಏನೇನು ವೆಜಿಟೇಬಲ್ಸ್ ಇದೆ ಅದನ್ನು. ಮತ್ತು ಆನಿಯನ್ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಬಿಕಾಸ್ ನಾವು ಮಾಡ್ತಿರೋ ರೆಸಿಪಿ ಆ ಥರ ಇದೆ. ಸೊ ಹಾಗೆ ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ. 2 ಸ್ಪೂನ್ಸ್ ಕೊಬ್ಬರಿ ಎಣ್ಣೆ. ನೀವು ಯಾವ್ದು ಯೂಸ್ ಮಾಡ್ತೀರಾ ಅದು. ನಾನಂತೂ ಎಲ್ಲದಕ್ಕೂ ಜೀರಿಗೆ ಯೂಸ್ ಮಾಡ್ತೀನಿ, ನನಗಂತೂ ತುಂಬ ಇಷ್ಟ ಜೀರಿಗೆ. ಆದಮೇಲೆ ಚಾಪ್ ಮಾಡಿರೋ ಆನಿಯನ್, ತುಂಬ ಚಿಕ್ಕದಾಗಿ ಚಾಪ್ ಮಾಡಿರಬೇಕು. ಪಿಂಚ್ ಆಫ್ ಸಾಲ್ಟ್, ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿರೋದನ್ನ ಯೂಸ್ ಮಾಡಿ, ಇಲ್ಲ ಅಂದರೆ ಚೆನ್ನಾಗಾಗಲ್ಲ. ಹೊರ್ಗಡೆ ಮಾತ್ರ ದಯವಿಟ್ಟು ಯಾರು ತಗೊಳಕ್ಕೆ ಹೋಗಲೇಬೇಡಿ. ಸೊ ಗೈಸ್, ನಮ್ಮ ಕಿರಣ್ ಅವ್ರಿಗೆ ಒಂದು ಕ್ವೆಶನ್ನು. ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ಏನಾದರೂ ಐಡಿಯಾ ಇದೆಯಾ? ಏನ ರೆಸಿಪಿ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ, ಏನು ಅಂತ ಹೇಳಿದ್ದೀನಾ? ಚಪಾತಿ ಅಲ್ಲ, ಯಾವಾಗ ಮಾಡಿಕೊಟ್ಟಿದ್ದೆ ನಿಮಗೆ? ಚಪಾತಿ ಮಾಡಿ ರೋಲ್ ಮಾಡಿದ್ದೆ, ಸರಿ ಬೀಟ್ರೂಟ್ ರಸ ಹಾಕಿದ್ದೆ ಅದಕ್ಕೆ. ಇಲ್ಲ, ಅದಲ್ಲ. ಮತ್ತೆ ಏನು ಮಾಡ್ತೀನಿ? ಗೆಸ್ ಮಾಡಿ ನೋಡೋಣ. ಏನು ಮಾಡ್ತೀನಿ ಹೇಳಿ, ನನಗೆ ಗೊತ್ತಾಗಿದೆ. ಗೆಸ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ರೆಸಿಪಿ ನಾನು ಇವತ್ತು ಮಾಡ್ತಾ ಇರೋದು. ಸಖತ್ ವೈರಲ್ ಆಗಿರೋಂತಹ ರೆಸಿಪಿ ಇದು. ಬಟ್ ತುಂಬ ಜನ ನೋಡಿರಲ್ಲ ಈ ರೆಸಿಪಿನ. ಸೊ ಅದಕ್ಕೆ ಎಲ್ರಿಗೂ ಒಂದು ಸ್ವಲ್ಪ ಪರಿಚಯ ಮಾಡ್ತಾನೆ ಈ ರೆಸಿಪಿನ ಅಂತ ಹೇಳ್ಬಿಟ್ಟು. ಬಟ್ ಹುಡುಗಿರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಈಗ ನಾನು ಮಾಡ್ತಿರೋ ರೆಸಿಪಿ ಅಲ್ಲ. ಸರಿ, ಇವಾಗ ಆನಿಯನ್ ಎಲ್ಲ ನೀಟಾಗಿ ಫ್ರೈ ಆಗಿದೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀಟಾಗಿ ಫ್ರೈ ಆಗಿದೆ. ಚಾಪ್ ಮಾಡಿ ಇಟ್ಕೊಂಡಿದ್ವಿ ಆ ವೆಜಿಟೇಬಲ್ಸು. ಇದಕ್ಕೆ ನೀವು ಬಟಾಣಿ ಆಗಿರ್ಬೋದು, ಮತ್ತು ಎಲೆಕೋಸು ಆಗಿರ್ಬೋದು, ಆ್ಯಂಡ್ ಬೀನ್ಸ್, ಇನ್ನು ಏನೇನು ತರಕಾರಿ ಬೇಕೋ ಅದೆಲ್ಲ ಯೂಸ್ ಮಾಡ್ಬೋದು. ಟೊಮೆಟೊ ಅಂದ್ಬಿಟ್ಟು, ಟೊಮೆಟೊ ನೀರು ಬಿಡುತ್ತೆ. ಇದನ್ನು ಕೂಡ ಹಿಂಗೆ ನೀಟಾಗಿ ಫ್ರೈ ಮಾಡಬೇಕು. ನಾವು ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಿಮಗೆ ಖಾರ ಬೇಕು ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಪುಡಿ, ನೀವು ಪೆಪ್ಪರ್ ಪೌಡ್ರ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಸ್ವಲ್ಪ ಮಸಾಲೆ ಧನಿಯಾ ಪುಡಿ ಆ್ಯಂಡ್ ಗರಂ ಮಸಾಲ, ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮತ್ತೆ ಇದನ್ನು ಸ್ಟೀಮಲ್ಲಿ ಕೂಡ ಬೇಯಿಸೋದ್ರಿಂದ
ಇದನ್ನು ಆಫ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಇವಾಗ ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ. ಒಂದು 2 ನಿಮಿಷ ಈ ಥರ ಕ್ಲೋಸ್ ಮಾಡಿ ಅದಾದಮೇಲೆ ಆಫ್ ಮಾಡಿ ಈ ಹಿಟ್ಟು ಏನಿದೆ ಅದನ್ನು ಅರಿಬೇಕು. ಹೇಗೆ ಅರಿಯೋದಂತ ತೋರಿಸ್ತೀನಿ. ಹಿಟ್ಟು ಕೂಡ ರೆಡಿ ಆಗಿದೆ. ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಳ್ಳೋಣ ಬನ್ನಿ ಚಪಾತಿ ಥರ. ಸೊ ಗೈಸ್ ಇವಾಗ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ಕ್ಯಾಪ್ ಅಥವಾ ಬೌಲ್ ಏನಿದೆ ನಿಮ್ಮ ಮನೇಲಿ ಚಿಕ್ಕದಿರೋದನ್ನ ಯೂಸ್ ಮಾಡಿಕೊಂಡು ಜಸ್ಟ್ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪ್ಗೆ. ಎಷ್ಟೊಂದು ಆಯಿತು ನೋಡಿ ಅಲ್ಲ. ರೆಸಿಪಿ ನೋಡಿದ ತಕ್ಷಣ ಏನು ಅನ್ಬೋದಲ್ಲ ಅಂತ ನನಗೆ ಕ್ಯೂರಿಯಾಸಿಟಿ ಐತೆ. ಇಷ್ಟ ಆಗುತ್ತೆ ನನಗೆ ನೋಡಿದ ತಕ್ಷಣ ಓ ಮೈ ಗಾಡ್ ವಾವ್ ಅಂತ ಅನಿಸಿತ್ತು. ನಿಮಗೂ ಹಂಗೆ ಅನಿಸುತ್ತೆ ಹಿಂಗೂ ಮಾಡ್ಬೋದಾ ಅಂತ. ಗೈಸ್ ಇವಾಗ ಈ ಥರ ರೆಡಿ ಆಗಿದೆ. ನೀಟಾಗಿ ಒಂದು ಪ್ಲೇಟ್ ಮೇಲೆ ಹಾಕೊತಾ ಇದ್ದೀನಿ ಇದನ್ನು. ಪಾನಿಪುರಿ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಆಮೇಲೆ ಇದನ್ನು ನೋಡಿ. ಕ್ಯಾರೆಟ್ ಎಲ್ಲ ಹಾಕಲ್ವಲ್ಲ ಅಂತ ಸ್ಪೆಷಲಾಗಿ ಮಾಡ್ತಿದ್ದಾರೆ ಇವರು ಪೂರಿನ ಅನ್ಕೊಂಡ್ಬಿಟ್ರು. ಆಮೇಲೆ ಕಷ್ಟ. ಬಟ್ ಪಾನಿಪುರಿ ಅಲ್ಲ ಇದು. ಸೊ ಗೈಸ್ ಇವಾಗ ಇರೋದು ಮೇನ್ ಟಾಸ್ಕು. ಸೊ ಇದನ್ನು ಈ ಥರ ಒಂದು ನಿಮ್ಗೆ ಎಷ್ಟು ಲೇಯರ್ ಬೇಕಾಗುತ್ತೆ ಅಷ್ಟು ಲೇಯರ್ನ ಈ ಥರ ಹಾಕ್ಕೊಳ್ಳಿ. ಈ ಥರ ಲೇಯರ್ ಹಾಕ್ಕೊಂಡಾದ್ಮೇಲೆ ಈ ಒಂದು ತರಕಾರಿ ಫ್ರೈನ ಇದ್ರ ಮೇಲೆ ನೀಟಾಗಿ ಹಾಕಬೇಕು. ಸೊ ಈ ಥರ ಹಾಕಾದ್ಮೇಲೆ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಗೈಸ್ ಇವಾಗ ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ಕಡೆಯಿಂದ ಇದನ್ನು ಈ ಥರ ರೋಲ್ ಮಾಡ್ಕೊಂಡು ಬರಬೇಕು. ಹೇಗೆ ಕಾಣಿಸ್ತದೆ ಗೈಸ್ ಇದು? ಇದನ್ನು ನೋಡೋಕ್ಕೆ ನಿಮಗೆ ಯಾವ ಥರ ಕಾಣಿಸ್ತದೆ ಅಂತ ನೋಡಿ. ಸೇಮ್ ರೋಸ್ ಥರನೇ ಕಾಣಿಸ್ತಾ ಅಲ್ವಾ? ನೋಡಿ ಏನು ಸಕ್ಕದಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಇದನ್ನು ಮಾಡಿಕೊಟ್ರೆ ಯಾರ ಥರ ಬೇಡ ಅಂತ ಹೇಳ್ತಾರೆ ಹೇಳಿ? ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಇದ್ರ ಹೆಸರು ಬಂದು ರೋಸ್ ಮೋಮೋಸ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ರೆಡ್ ಕಲರ್ ಇರುತ್ತಲ್ವ ರೋಸು, ಅದಕ್ಕೆ ನಾನು ಬೀಟ್ರೂಟ್ನ ಯೂಸ್ ಮಾಡಿರೋದು. ಸೊ ಇದು ನಿಮಗೆ ಬೇರೆ ಬೇರೆ ಕಲರಲ್ಲಿ ಬೇಕು ಅಂತಂದರೆ ನೀವು ಬೇರೆ ಬೇರೆ ಕಲರ್ನ ಯೂಸ್ ಮಾಡ್ಬೋದು. ಇದಿಷ್ಟೇ. ಇದನ್ನು ನಾವು ಸ್ಟೀಮ್ ಮಾಡಿದ್ರೆ ಆಯಿತು, ರೆಸಿಪಿ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಯಾರಿಗಾದ್ರೂ ತುಂಬ ಇಂಪ್ರೆಸ್ ಮಾಡಬೇಕು ಅಂತಂದರೆ ಈ ಒಂದು ರೆಸಿಪಿನ ಆರಾಮಾಗಿ ಮಾಡ್ಬೋದು. ಈ ರೋಸ್ ನೋಡಿದ್ರೆ ಸಾಕು ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಹೆಂಗೆ ಕಾಣಿಸ್ತಿದೆ ಡುಮು ಈಗ? ಸೊ ಗೈಸ್ ಇವಾಗ ಕಿರಣ್ಗೆ ಕೊಟ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಹಂಗೆ ತಿನ್ನೋದಲ್ಲ. ಹೆಂಗ ಅನಿಸ್ತದೆ ನೋಡಕ್ಕೆ? ನೋಡಿದ್ರೆ ಯಾವತ್ತಾದ್ರೂ ಇದನ್ನ? ಸೊ ಗೈಸ್ ನಿಜವಾಗ್ಲೂ ಸಕ್ಕದಾಗಿ ಕಾಣಿಸ್ತದೆ. ಇವಾಗ ಇದನ್ನ ಬೇಯಿಸೋದು. ಇನ್ನು ಉಳಿದಿರೋದೆಲ್ಲ ರೆಡಿ ಮಾಡಿ ಎಲ್ಲ ಒಟ್ಟಿಗೆ ಬೇಯಿಸ್ತೀನಿ. ನೋಡೋಣ ಹೇಗಿರುತ್ತೆ ಟೇಸ್ಟ್. ಕಿರಣ್ಗೆ ಕೊಟ್ಬಿಟ್ಟು ಟೇಸ್ಟ್ ಮಾಡ್ಸೋಣ. ಕಿರಣ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಇವಾಗ ದೊಡ್ಡ ದೊಡ್ಡದು ರೋಸ್ ಬೇಕಂತ ಅವ್ರಿಗೆ, ಅದಕ್ಕೆ ದೊಡ್ಡದ್ರಲ್ಲಿ ಮಾಡ್ತಾ ಇದ್ದಾರೆ ಇವಾಗ. ಇವಾಗ ಮೋಮೋಸ್ ಎಲ್ಲ ರೆಡಿ ಆಗಿದೆ, ರೋಸ್ ಮೋಮೋಸ್. ಇವಾಗ ನಾನು ಸ್ಟೀಮರ್ ಇಲ್ಲ ನಮ್ಮ ಮನೇಲಿ, ಸೊ ಹಾಗಾಗಿ ಈ ಒಂದು ಕಡ್ಬಿನ ತಪ್ಪಲೆಯಲ್ಲಿ ಬೇಯಿಸ್ತಾ ಇದ್ದೀನಿ. ತಳದಲ್ಲಿ ನೀರು ಇಟ್ಬಿಟ್ಟು ಪ್ಲೇಟ್ ಇದರಲ್ಲೇ ಬರುತ್ತೆ. ಈ ಪ್ಲೇಟ್ನ ಹಿಂಗಿಟ್ಟು ಇದ್ರ ಮೇಲೆ, ಇದು ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು, ಇದು ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಒಂದೊಂದೇ ಮೋಮೋಸ್ನ ಹಿಂಗೆ ಇಟ್ಕೊಂಬಂದರೆ ಆಯಿತು. ಸ್ಟೀಮರ್ ನಿಮ್ಮ ಹತ್ರ ಇದ್ದರೆ ಆರಾಮಾಗಿ ಸ್ಟೀಮರನ್ನು ಯೂಸ್ ಮಾಡ್ಕೋಬೋದು. ನಮ್ಮಲ್ಲಿ ಸ್ಟೀಮರ್ ಇಲ್ಲ, ಸೊ ಹಾಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ ನಾನು. ಇವಾಗ ಇದಿಟ್ಟು ಇದಕ್ಕೆ ಒಂದು ಕ್ಯಾಪ್ ಕೂಡ ಇರುತ್ತೆ. ಇದನ್ನು ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ನೀವು ಇದನ್ನು ಕುಕ್ ಮಾಡಿದ್ರೆ ರೆಡಿ ಆಗುತ್ತೆ. ಇವಾಗ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗಿದೆ. ಐ ಥಿಂಕ್ ಬೆಂದಿರುತ್ತೆ ಇದು. ಗಾಡ್ ಹೆಂಗೆ ಕಾಣಿಸ್ತಿದೆ ನೋಡಿ ಗೈಸ್, ಘಮ 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 ಅಂತ ಬೇರೆ ಅಂತ ಇದೆ. ಸೊ ಇದನ್ನು ಆಫ್ ಮಾಡೋಣ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಇದು ರೆಡಿಯಾಗಿದೆ. ಅಂತೇನು ಬಿಸಿಲ್ಲ, ಅದಕ್ಕೆ ಕೈಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಅದು ಫುಲ್ ಇಟ್ಟ ಮೇಲೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಕಿರಣ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ.
ನೋಡೋಕ್ಕೆ ಈ ಥರ ಕಾಣಿಸ್ತದೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ಮಯೋನೀಸ್ ಕೂಡ ಇತ್ತು 2 ಥರದ್ದು, ಅದಕ್ಕೆ ಈ ಥರ ರೆಡಿ ಮಾಡಿದ್ದೀನಿ. ಸೊ ಮೇಲಿಂದ ನೋಡೋಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಅಂತ. ಟೇಸ್ಟ್ ಹೆಂಗಾರು ಇರಲಿ, ಎಫರ್ಟ್ಸ್ ಮ್ಯಾಟರ್ ಅಂತಾರಲ್ಲ ಹಾಗೆ. ಸೊ ಇವಾಗ ನಮ್ಮ ಕಿರಣ್ ಅವ್ರಿಗೆ ಕೊಡೋಣ ಏನಂತಾರೆ. ಡುಮ್ಮು ಹೆಂಗೆ ಕಾಣಿಸ್ತಿದೆ ನೋಡೋಕ್ಕೆ? ನೋಡೋಕ್ಕೆ ಹೆಂಗೆ ಕಾಣಿಸ್ತಿದೆ? ಅದು ಡೆಕೋರೇಷನ್ ಮಾಡಿರೋದು. ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಡೆಕೋರೇಷನ್ ಮಾಡಿ. ಅವರೆಲ್ಲ ಮೇಲಕ್ಕೆ ಇಟ್ಕೊಡ್ತಾರೆ, ಮೇಲಕ್ಕೆ ತಲೆಗೆ ಇಟ್ಕೊಟ್ಟಿದ್ವಿ. ಕಿರಣ್ ಟೇಸ್ಟ್ ಮಾಡ್ತಾ ಇದ್ದಾರೆ, ಹೆಂಗಿದೆ ಅಂತ ಹೇಳ್ತಾರೆ. ಏಕೆ ನೋಡಿದ್ರೆ ಕಚ್ಚಕ್ಕೆ ಮನ್ಸು ಬತ್ತಲ್ವಾ? ಚೆನ್ನಾಗಿ ಮಾಡಿದ್ರು. ಸರಿ, ಟೇಸ್ಟ್ ಹೆಂಗಿದೆ? ಟ್ರೈ ಮಾಡಿ ಪಕ್ಕನಾ? ಟೇಸ್ಟ್ ಹೆಂಗಿದೆ ಅನ್ನೋದಕ್ಕಿಂತ ಎಫರ್ಟ್ಸ್ ಮ್ಯಾಟರ್ಸ್. ನೋಡಿ ಹೆಂಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ. ಎಲ್ಲ ಕೆಡ್ಸಿದ್ರಲ್ಲ ಡೆಕೋರೇಷನ್ನ. ನೋಡಿ ಗೈಸ್. ಸೊ ಗೈಸ್, ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ನಾನು ಜಸ್ಟ್ ನೋಡಿದೆ ಅಷ್ಟೇ, ಮಾಡಿರೋದು ಇವತ್ತೇ ಫಸ್ಟು. ಬಟ್ ನೋಡಿದ್ರೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೊರಗಡೆ ಹೋಗಿ ಮೊಮೋಸ್ ತಿಂತಿರಲ್ಲ, ಅಷ್ಟು ಹೆಲ್ದಿಯಾಗಿರೋದೇ ಇಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದು ಮಕ್ಕಳಿದ್ದಾರೆ ಅಂತ ಅಂದರೆ ಈ ಥರನ ಟ್ರೈ ಮಾಡಿ. ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಲ್ವಲ್ಲ, ಸೊ ಅವರಿಗೆಲ್ಲ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ಆ್ಯಂಡ್ ಸ್ಟೀಮ್ ಫುಡ್ ತಿನ್ನೋದು ತುಂಬ ಹೆಲ್ತಿಗೆ ಒಳ್ಳೆಯದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ವಿಡಿಯೋ ಅಂತ ಅಂದ್ಕೊತೀನಿ. ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಈಸಿಯಾಗಿ ಆ್ಯಂಡ್ ತುಂಬ ವೈರಲ್ ಆಗಿರೋದು. ತುಂಬ ಜನ ಅಂದ್ಕೊಳ್ತೀರಾ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು. ಮ್ಯಾಂಗೋ ಐಸ್ ಕ್ರೀಮ್ ಅಲ್ಲ, ಬೇರೆ ಐಸ್ ಕ್ರೀಮು. ಮನೇಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು, ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಅಂತ ಅಂದ್ಕೊಂಡು. ಈ ವಿಡಿಯೋಗೆ ಜಾಸ್ತಿ ಕಮೆಂಟ್ಸ್ ಏನಾದರೂ ಬಂದರೆ ಆ ವಿಡಿಯೋನ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಮಿಸ್ ಮಾಡ್ದಲ್ಲೇ ಟ್ರೈ ಮಾಡಿ ಎಲ್ಲರೂ. ಸೊ ಇವಾಗ ತಿನ್ನೋ ಟೈಮ್ ಆಯಿತು. ನಾನೇನಾದರೂ ನೋಡಲಿಲ್ಲ ಈ ಕಡೆ ಅಂದರೆ ಫುಲ್ ಖಾಲಿ ಮಾಡ್ತಾರೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಬಾಯ್ ಮಾಡಿ.